ಅರೆಸ್ಟ್ ಆದಂತಹ 10 ದಿನಗಳ ಬಳಿಕ ಕೊನೆಗೂ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಎಚ್.ಡಿ. ರೇವಣ್ಣ. ನಿನ್ನೆ ಜಾಮೀನು ಲಭ್ಯವಾಗಿತ್ತು. ಇವತ್ತು ಜಾಮೀನಿನ ಬಿಡುಗಡೆಯ ಪ್ರಕ್ರಿಯೆಯನ್ನ ಮುಗಿಸಿ ರಿಲೀಸ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ. ನೇರವಾಗಿ ತಮ್ಮ ಮನೆಯತ್ತ ಅವರು ತೆರಳುತ್ತಿದ್ದಾರೆ, ದೇವೇಗೌಡರ ಮನೆಯತ್ತ ತೆರಳುತ್ತಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ, ಅಲ್ಲಿಗೆ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅರೆಸ್ಟ್ ಆಗಿದ್ದು ಮೇ 4ನೇ ತಾರೀಕು ಪದ್ಮನಾಭ ನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಿಂದ. ಅದಾದಂತಹ ನಂತರದಲ್ಲಿ ಅವರನ್ನ ನೇರವಾಗಿ ಎಸ್ಐಟಿ ತನ್ನ ಕಸ್ಟಡಿಗೆ ತೆಗೆದುಕೊಂಡಿತ್ತು. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಅವರನ್ನ ವಹಿಸಲಾಗಿತ್ತು. 4 ದಿನ ಸಿಐಡಿ ಕಚೇರಿಯಲ್ಲೇ ಇಡ್ತಾರೆ, ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾರೆ ಎಚ್.ಡಿ. ರೇವಣ್ಣ ಅವರು. ಅದಾದ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಅದಾದಂಥ ನಂತರದಲ್ಲಿ ಅವರನ್ನ ಇವತ್ತು ರಿಲೀಸ್ ಮಾಡಲಾಗಿದೆ. ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತಹ ಕೆಲಸ ಆಗಿದೆ. ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರೇವಣ್ಣ ಪರ ವಕೀಲರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನ ಈಗಷ್ಟೇ ಗಮನಿಸಿದ್ರಿ. ಪದ್ಮನಾಭ ನಗರದಲ್ಲಿರುವಂತಹ ದೇವೇಗೌಡರ ನಿವಾಸ. ಆವತ್ತು ಮೇ 4ನೇ ತಾರೀಕು ಸಂಜೆಯ ವೇಳೆಗೆ ಇದೇ ದೇವೇಗೌಡರ ನಿವಾಸದಿಂದ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ರಿಯಾಕ್ಷನ್ ಕೊಡ್ತಾರಾ ಎಚ್.ಡಿ. ರೇವಣ್ಣ ಅವರು ಅನ್ನುವಂಥ ಒಂದು ಕುತೂಹಲ ಆಯಿತು. ಬಟ್ ಅವರು ಕೊಟ್ಟಿಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಕೈ ಮುಗಿದಿದ್ದಾರೆ, ಇಲ್ಲ ಮಾತನಾಡಲ್ಲ ಅಂತ ಹೇಳಿ ಸನ್ನೆಯ ಮೂಲಕ ತಿಳಿಸಿದ್ದಾರೆ. ಕೈ ಮುಗಿದಿದ್ದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಜೊತೆಗೆ ಜೈಲಿಗೆ ಹೋದಾಗ ಇದ್ದಂಥ ಅವರ ಮುಖಚರ್ಯೆ ಯಾವ ರೀತಿ ನಾವು ಗಮನಿಸಿದ್ವಿ, ಅವರನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ದೇವೇಗೌಡರ ನಿವಾಸದಿಂದ, ಅದಕ್ಕೂ ಈಗ ಜೈಲಿನಿಂದ ಹೊರಬರ್ತಾ ಇರುವಂತಹ ಸಂದರ್ಭ ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರ ಮುಖಚಹರೆ ಯಾವ ರೀತಿ ಆಗಿದೆ ಅಂತ ಹೇಳಿ ಸಾಕಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಸಹಜ ಇದು. 6 ರಾತ್ರಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಕಿಡ್ನಾಪ್ ಪ್ರಕರಣದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದ್ದು A1 ಆರೋಪಿ. ಪ್ರಕರಣದ ತನಿಖೆ ಇನ್ನೂ ಕೂಡ ಮುಂದುವರಿಯುತ್ತೆ. ಒಟ್ಟು 6 ಷರತ್ತುಗಳನ್ನ ಹಾಕಿ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. ಅದರಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಸಾಕ್ಷಿಗಳನ್ನ, ಸಂತ್ರಸ್ತರನ್ನ ಅಥವಾ ದೂರುದಾರರನ್ನ ಬೆದರಿಸೋ ಹಾಗಿಲ್ಲ, ಅಥವಾ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡೋ ಹಾಗಿಲ್ಲ, ಅಥವಾ ಸಾಕ್ಷಿಗಳನ್ನ ನಾಶಪಡಿಸುವಂತಹ ಕೆಲಸವನ್ನ ಮಾಡೋ ಹಾಗಿಲ್ಲ ಅನ್ನುವಂತಹ ಕಂಡೀಷನ್ನ ಹಾಕಲಾಗಿದೆ ಜಾಮೀನನ್ನ ಕೊಡುವಂತಹ ಸಂದರ್ಭದಲ್ಲಿ. ಮತ್ತೊಂದು ಪ್ರಮುಖವಾದಂತಹ ಒಂದು ಕಂಡೀಷನ್ ಏನು ಅಂದ್ರೆ, KR ನಗರ ತಾಲೂಕಿಗೆ ನೀವು ಎಂಟ್ರಿಗೆ ಆಗಬಾರ್ದು. ಆ ಸಂತ್ರಸ್ತೆ ಇರುವಂತಹ ಸ್ಥಳ, ಅದು ಆಕೆಯ ಪರ್ಮನೆಂಟ್ ಅಡ್ರೆಸ್, ಆ ಜಾಗಕ್ಕೆ ಅಥವಾ ಆ ತಾಲೂಕಿಗೆ ನೀವು ಎಂಟ್ರಿ ಆಗಬಾರ್ದು ಅಂತ ಹೇಳಿ ಬಹಳ ಕರಾರುವಕ್ಕಾಗಿ ಆ ಒಂದು ಜಾಮೀನಿನ ಅರ್ಜಿ ಏನಿದೆ ಅಥವಾ ಕಂಡೀಷನ್ ಏನಿದೆ, ತೀರ್ಪಿನ ಆದೇಶ ಏನಿದೆ, ಆದೇಶದ ಪ್ರತಿಯಲ್ಲಿ ಅದನ್ನ ಉಲ್ಲೇಖ ಮಾಡಲಾಗಿದೆ. ದೇವೇಗೌಡರ ಪದ್ಮನಾಭನಗರದ ನಿವಾಸಕ್ಕೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇರೋದು ಎಚ್.ಡಿ. ರೇವಣ್ಣ ಅವರು. ಹಾಗಾಗಿ ಅಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ನೀಡಲಾಗಿದೆ. ರೇವಣ್ಣ ಪರ ವಕೀಲರು ಕೂಡ ಆಲ್ರೆಡಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇನ್ನು ರೇವಣ್ಣ ಅವರಿಗೆ ಜಾಮೀನನ್ನ ಕೊಡುವಂತಹ ಸಂದರ್ಭದಲ್ಲಿ ಹಾಕಿರುವಂತಹ ಮತ್ತೊಂದು ಕಂಡೀಷನ್ ಏನು ಅಂದ್ರೆ, ಪಾಸ್ಪೋರ್ಟ್ ಅನ್ನ ಅವರು ಕೋರ್ಟ್ಗೆ ಒಪ್ಪಿಸಬೇಕು. ಜೊತೆಗೆ ದೇಶವನ್ನ ಬಿಟ್ಟು ಹೋಗಬಾರ್ದು. ಇಫ್ ಇನ್ ಕೇಸ್ ಅಂಥ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಕೋರ್ಟ್ನ ಲಿಖಿತ ಅನುಮತಿಯನ್ನ ಪಡೆದು ಹೋಗಬೇಕು. ಅದರ್ವೈಸ್ ಯಾವುದೇ ಕಾರಣಕ್ಕೂ ದೇಶವನ್ನ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಆ ಷರತ್ತಿನಲ್ಲಿ ತಿಳಿಸಲಾಗಿದೆ. ಇದಲ್ಲದೆ ಯಾವಾಗ ಕರೆದ್ರೂ ತನಿಖಾಧಿಕಾರಿ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಕರೆದ್ರೂ ಕೂಡ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸ್ಪಷ್ಟ ಕಂಡೀಷನ್ನ ಆ ಜಾಮೀನಿನ ಆದೇಶದಲ್ಲಿ, ಜಾಮೀನು ಕೊಟ್ಟಂತಹ ಕೋರ್ಟ್ನ ಆದೇಶ ಏನಿದೆ ಆ ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಮುಂದಿನ 6 ತಿಂಗಳವರೆಗೆ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವವರೆಗೆ ಪ್ರತಿ ತಿಂಗಳ 2ನೇ ಭಾನುವಾರ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು. ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ತನ್ನ ಹಾಜರಾತಿಯನ್ನ ನೀಡಬೇಕು. ಇದು ಬಹಳ ಸ್ಪಷ್ಟವಾಗಿ ಹಾಕಿರುವಂತಹ 6 ಕಂಡೀಷನ್ಗಳು. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಪದ್ಮನಾಭ ನಗರದ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ.
ಯಾವ ದೇವೇಗೌಡರ ನಿವಾಸದಿಂದ ಅವರನ್ನ ಅರೆಸ್ಟ್ ಮಾಡಲಾಯಿತೋ ಅದೇ ನಿವಾಸಕ್ಕೆ, ತಂದೆಯವರ ನಿವಾಸ ದೇವೇಗೌಡರ ನಿವಾಸ ಪದ್ಮನಾಭನಗರದಲ್ಲಿರುವಂತಹ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಅವರ ಆಗಮನವಾಗಿದೆ. ಇದೇ ಮನೆಯಿಂದ ಅವರನ್ನ ಕರ್ಕೊಂಡು ಹೋದ್ರು ಎಸ್ಐಟಿ ಅಧಿಕಾರಿಗಳು. ಅದೇ ಮನೆಗೆ ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾ ಇದ್ದ ಹಾಗೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಲೈವ್ ದೃಶ್ಯ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಗಮನಿಸಿದ್ರೆ ದೃಶ್ಯಗಳಲ್ಲಿ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ. ಜಾಮೀನಿನ ಮೇಲೆ ರಿಲೀಸ್ ಆಗ್ತಾ ಇದ್ದ ಹಾಗೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡ್ತಾರಾ ಅನ್ನುವಂತಹ ಕುತೂಹಲ ಆಯಿತು. ಬಟ್ ಮಾತನಾಡಿಲ್ಲ. ಕಾರ್ ನೇರವಾಗಿ ದೇವೇಗೌಡರ ನಿವಾಸ, ಅವರ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ನ ಒಳಭಾಗಕ್ಕೆ ಹೋಗಿದೆ. ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ, ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾ ಇದ್ದ ಹಾಗೆ ನೇರವಾಗಿ ತಮ್ಮ ತಂದೆಯನ್ನ ನೋಡೋಕೆ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ. ಈಗಾಗಲೇ ದೇವೇಗೌಡರ ನಿವಾಸದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಕೂಡ ಇದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ. ನೇರವಾಗಿ ಎಚ್.ಡಿ. ರೇವಣ್ಣ ಅವರು ಈಗ ತಂದೆಯವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಪದ್ಮನಾಭನಗರದಲ್ಲಿರುವಂತಹ ನಿವಾಸ. ಲೈವ್ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಕಾರ್ ಸೀದಾ ದೇವೇಗೌಡರ ಮನೆಯ ಕಾಂಪೌಂಡ್ ನ ಒಳಭಾಗಕ್ಕೆ ಹೋಗಿದೆ. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಎಚ್.ಡಿ. ರೇವಣ್ಣ ಅವರು ಕೊಟ್ಟಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದಂತಹ ಸಂದರ್ಭದಲ್ಲೂ ಅವರನ್ನ ರಿಯಾಕ್ಷನ್ ಕೇಳುವಂತಹ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ಕೈ ಮುಗಿದ್ರು. ಅದಾದಂತಹ ನಂತರದಲ್ಲಿ ಈಗ ನೇರವಾಗಿ ತಮ್ಮ ತಂದೆ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಮೇ 4ನೇ ತಾರೀಕು ಸಂಜೆಯ ವೇಳೆಗೆ, ಸಂಜೆ 6:30ರ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ನಿವಾಸದಿಂದಾನೇ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಎಚ್.ಡಿ. ರೇವಣ್ಣ ಅವರಿಗೆ ಒಂದು ರೀತಿ ಬೆಗ್ ರಿಲೀಫ್. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 6 ರಾತ್ರಿಗಳನ್ನ ಕಳೆದಂತಹ ನಂತರದಲ್ಲಿ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ನಿನ್ನೆಯೇ ಜಾಮೀನು ಅವರಿಗೆ ಮಂಜೂರಾದ್ರೂ ಕೂಡ ಮಂಜೂರಾಗಿದ್ದು ಸಂಜೆ 6 ಗಂಟೆಯ ನಂತರದಲ್ಲಿ. ಹಾಗಾಗಿ ಆ ಪ್ರೊಸೀಡಿಂಗ್ಸ್ ಏನಿದೆ, ಕಾನೂನಾತ್ಮಕ ಪ್ರಕ್ರಿಯೆಗಳು, ಬಿಡುಗಡೆಯ ಪ್ರಕ್ರಿಯೆಗಳು ಸಂಜೆ 7 ಗಂಟೆಯ ಒಳಗಾಗಿ ರೀಚ್ ಆಗಬೇಕಾಗಿತ್ತು. ರೀಚ್ ಆಗೋ ತಡ ಆಯಿತು. ಆ ಕಾರಣಕ್ಕಾಗಿ ಇವತ್ತು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಗೊಳಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ನೇರವಾಗಿ ಪದ್ಮನಾಭನಗರದಲ್ಲಿರುವಂತಹ ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮನೆಯ ಒಳಗೆ ಹೋಗ್ತಾ ಇದ್ದ ಹಾಗೆ ತಂದೆ ಹಾಗೆ ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ ಎಚ್.ಡಿ. ರೇವಣ್ಣ. ತಂದೆ ದೇವೇಗೌಡರು ಹಾಗೆ ತಾಯಿ ಚೆನ್ನಮ್ಮ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಮನೆಯ ಒಳಗೆ ಹೋಗ್ತಾ ಇದ್ದ ಹಾಗೆ ನಾನಾಗಲೇ ಹೇಳಿದೆ, ಮೇ 4ನೇ ತಾರೀಕು ಇದೇ ನಿವಾಸದಿಂದ ಎಚ್.ಡಿ. ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಸಂಜೆ 6:30ಯ ನಂತರದಲ್ಲಿ ತಂದೆ ತಾಯಿ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ರೇವಣ್ಣ ಅವರನ್ನ ದೇವೇಗೌಡರ ನಿವಾಸದಿಂದ ಕರ್ಕೊಂಡು ಹೋಗಲಾಗಿತ್ತು. ಅದಾಗಿ 10 ದಿನಗಳಾಯಿತು. ಅರೆಸ್ಟ್ ಮಾಡಿ 10 ದಿನಗಳ ನಂತರ ಇವತ್ತು ರಿಲೀಸ್ ಆಗಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಪ್ರಕರಣ ಬಹಳ ಗಂಭೀರವಾದಂತಹ ಸೆಕ್ಷನ್ನ ಈ ಪ್ರಕರಣದಲ್ಲಿ ರೇವಣ್ಣ ಅವರ ವಿರುದ್ಧ ಹಾಕಲಾಗಿತ್ತು. 364A ಸೆಕ್ಷನ್, ನಾನ್ ಬೇಲೆಬಲ್ ಸೆಕ್ಷನ್. ಹಾಗಾಗಿನೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಅವರನ್ನ
ಸಿಐಡಿ ಕಚೇರಿಯಲ್ಲಿ ಇರಿಸಿಕೊಳ್ಳಲಾಗಿತ್ತು. ಒಂದಿಡೀ ದಿನ ರಾತ್ರಿ ವಿಚಾರಣೆ ಮಾಡಿದಂತಹ ನಂತರದಲ್ಲಿ ಮರುದಿನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ 4 ದಿನ ಎಸ್ಐಟಿ ವಶಕ್ಕೆ ಅಥವಾ ಎಸ್ಐಟಿ ಕಸ್ಟಡಿಗೆ ಅವರನ್ನ ನ್ಯಾಯಾಧೀಶರು ಕೊಟ್ಟಿದ್ರು. ಅದಾದಂತಹ ನಂತರದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂತಹ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಕಳೆದ 6 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಳೆದಿದ್ದಾರೆ. ನಿನ್ನೆ ಸಂಜೆ ಬೇಲ್ನ ಪ್ರತಿ ಅಂದ್ರೆ ಜಾಮೀನು ಆದೇಶದ ಪ್ರತಿ ಕೋರ್ಟ್ಗೆ ಅದನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ರೀಚ್ ಮಾಡಿಸುವುದು ತಡ ಆದಂತಹ ಕಾರಣಕ್ಕಾಗಿ, ಯಾಕಂದ್ರೆ ಆದೇಶ ಬಂದಿದ್ದೇ ತಡವಾಗಿ 6 ಗಂಟೆಯ ನಂತರದಲ್ಲಿ. ಹಾಗಾಗಿ ಇವತ್ತು ಜಾಮೀನಿನ ಮೇಲೆ ಬಿಡುಗಡೆಯ ಪ್ರಕ್ರಿಯೆಗಳು ಏನಿರ್ತವೆ, ಕಾನೂನಾತ್ಮಕ ಪ್ರಕ್ರಿಯೆ, ಆ ಪ್ರಕ್ರಿಯೆಗಳು ನಡೆದಂತಹ ನಂತರದಲ್ಲಿ ಈಗ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನೇರವಾಗಿ ತಮ್ಮ ತಂದೆಯ ನಿವಾಸ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ದೇವೇಗೌಡರ ನಿವಾಸದ ಬಳಿಯೇ ಇದ್ದಾರೆ. ಎಚ್ ಡಿ ರೇವಣ್ಣ ಅವರನ್ನ ಎಲ್ಲಿಂದ ಅರೆಸ್ಟ್ ಮಾಡಲಾಗಿತ್ತೋ ಅದೇ ಮನೆಗೆ ಈಗ ಬಂದಿದ್ದಾರೆ. ತಮ್ಮ ತಂದೆಯನ್ನ ನೋಡೋದಕ್ಕೆ ಮೊದಲನೇದಾಗಿ ಅವರು ಆದ್ಯತೆ ಕೊಟ್ಟು ತಂದೆಯವರ ನಿವಾಸಕ್ಕೆ ಬಂದಿರೋದು. ಏನ್ ಕಂಡು ಬರ್ತಾ ಇದೆ, ಒಳಗಡೆ ಏನಾಗ್ತಾ ಇದೆಯಂತೆ, ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಮಂಜುನಾಥ್ ತಮಗೆ? ವಿದ್ಯಶ್ರೀ, ಕಳೆದ 9 ದಿನಗಳ ಹಿಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಅವರ ತಂದೆಯ ನಿವಾಸ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲಿ SIT ಪೊಲೀಸರು ಒಂದು ಬಂಧಿಸುವಂಥ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ವಿಚಾರಣೆಯನ್ನು ಕೂಡ SIT ಪೊಲೀಸರು ನಿರಂತರವಾಗಿ 4-5 ದಿನಗಳ ಕಾಲ ವಿಚಾರಣೆ ನಡೆಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಹೋಗಿ ಪರಪ್ಪನಗರಕ್ಕೆ ಏನು ಪೊಲೀಸರು ಅವರನ್ನು ವಶಕ್ಕೆ ನೀಡ್ತಾರೆ, ಕಸ್ಟಡಿಗೆ ನೀಡ್ತಾರೆ. ಇದೀಗ ನಿನ್ನೆ ಅವರಿಗೆ ಏನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಒಂದು ಜಾಮೀನು ಮಂಜೂರು ಮಾಡ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಪರಪ್ಪನಗರ ಒಂದು ಜೈಲಿನಿಂದ ಮಾಜಿ ಸಚಿವ ಹಾಲಿ JDSನ ಶಾಸಕರಾಗಿರುವಂಥ ಎಚ್ ಡಿ ರೇವಣ್ಣ ಅವರು ಬಿಡುಗಡೆ ಆಗಿರುವಂಥದ್ದು. ಏನು ಕಿಡ್ನಾಪ್ ಪ್ರಕರಣದಲ್ಲಿ 6 ದಿನಗಳ ಸೆರೆವಾಸವನ್ನು ಅನುಭವಿಸಿದಂಥ ಒಂದು ಏನು ರೇವಣ್ಣ ಅವರು ಇವತ್ತು ತಮ್ಮ ತಂದೆ ಅಂದರೆ ಕಳೆದ 9 ದಿನಗಳಿಂದ ಬಂಧನ ಆಗಿದ್ದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಖುದ್ದು ಆಗಮಿಸಿ ಅವರ ತಂದೆಯವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಪ್ರಮುಖವಾಗಿ ತಮ್ಮ ತಂದೆ ಮತ್ತು ಮಕ್ಕಳ ನಡುವೆ ಸಾಕಷ್ಟು ಒಂದು ಭಾವನಾತ್ಮಕ ಸಂಬಂಧ ಇತ್ತು. ಯಾವತ್ತೂ ಕೂಡ ರೇವಣ್ಣವರ ಪರವಾಗಿ ಅಥವಾ ರೇವಣ್ಣವರ ಮೇಲೆ ದೇವೇಗೌಡರಿಗೆ ತಮ್ಮದೇ ಆದಂಥ ವಿಶೇಷವಾದಂಥ ಪ್ರೀತಿ ಇತ್ತು ಅನ್ನೋ ಒಂದು ಚರ್ಚೆಗಳು ಒಂದು ಅವರ ಕುಟುಂಬ ವಲಯದಲ್ಲಿ ನಡೀತಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನೇರವಾಗಿ ಕಳೆದ 9 ದಿನಗಳಿಂದ ನಡೆದಂಥ ಒಂದು ಏನು ಸಂಕಷ್ಟದ ದಿನಗಳಿತ್ತು, ಅದರಿಂದ ಈಗ ದೇವೇಗೌಡರ ಕುಟುಂಬ ಹೊರಗಡೆ ಬಂದಿರುವಂಥದ್ದು. ಹಾಗಾಗಿ ಎಚ್ ಡಿ ರೇವಣ್ಣ ಅವರು ನೇರವಾಗಿ ತಮ್ಮ ತಂದೆ ಮತ್ತು ತಾಯಿಯನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇವತ್ತು ವಿಶೇಷವಾದಂಥ ಪೂಜೆ ಒಂದು ಕೈಕರ್ಯಗಳನ್ನು ಕೂಡ ದೇವೇಗೌಡರ ನಿವಾಸದಲ್ಲಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ದೇವರ ಪೂಜೆಯನ್ನು ಕೂಡ ಮಾಡಿ ಈ ಒಂದು ಸಂಕಷ್ಟಗಳಿಂದ ಪಾರು ಮಾಡುವಂಥ ಒಂದು ಮನವಿ ಅಂದರೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಇದೀಗ ದೇವೇಗೌಡರ ನಿವಾಸದಲ್ಲಿ ಈಗಾಗಲೇ ಏನು ಎಚ್ ಡಿ ರೇವಣ್ಣ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಳಗಡೆ ಇರುವಂಥದ್ದು. ಜೊತೆಗೆ ಅವರ ಕುಟುಂಬ ಸದಸ್ಯರು ಕೂಡ ಇದ್ದಾರೆ. ಜೊತೆಗೆ ಅವರ ವಕೀಲರು ಕೂಡ ತಂಡ ಏನು ಅವರ ಪರವಾಗಿ ಒಂದು ವಾದವನ್ನು ಮಂಡಿಸಿದ್ರು, ಅವರು ಕೂಡ ದೇವೇಗೌಡರ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಒಂದು ಕಡೆ ತಮ್ಮ ಏನು ವಕೀಲರು ತಮ್ಮ ಪರವಾಗಿ ಒಂದು ವಾದವನ್ನು ಮಂಡಿಸಿದ್ರು, ಅವರಿಗೆ ಧನ್ಯವಾದವನ್ನು ಹೇಳುವಂಥ ಕೆಲಸವನ್ನು ಕೂಡ ರೇವಣ್ಣ ಅವರು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಜೊತೆಗೆ ತಮ್ಮ ಕುಟುಂಬ ಸದಸ್ಯರ ಜೊತೆ ತಮ್ಮ 9 ದಿನಗಳ ಒಂದು ಏನು ಹೋರಾಟದ ದಿನಗಳಿತ್ತು ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಇನ್ನಷ್ಟೇ ಈ ಒಂದು ಮುಂದಿನ ಕಾನೂನು ಹೋರಾಟಗಳೇನಿದೆ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಬಳಿಕ ಚರ್ಚೆ ಮಾಡಿ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಕೂಡ ರೂಪರೇಷೆಗಳನ್ನು ಮಾಡುವ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಎಚ್ ಡಿ ಏನು ಕುಮಾರಸ್ವಾಮಿ ಅವರು ಜೊತೆಗೆ ರೇವಣ್ಣ ಸೇರಿದಂತೆ ದೇವೇಗೌಡರು ಈ ಒಂದು ವಿಚಾರವನ್ನು ಯಾವ ರೀತಿ ಕಾನೂನು ಅಂಶಗಳಿದೆ ಅದ್ರ ಬಗ್ಗೆ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ವಕೀಲರು ಕೂಡ ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡುವಂಥದ್ದು. ಜೊತೆಗೆ ಈ ಒಂದು ಏನು ರಾಜಕೀಯ ಷಡ್ಯಂತ್ರ ಏನಿದೆ ಅಂತ ಪದೇ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ರು, ಈ ಷಡ್ಯಂತ್ರದಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡುವಂಥದ್ದು. ಈ ಒಂದು ಪ್ರಮುಖ ಹಂತದಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಗಳೀಗ ಲಭ್ಯ ಆಗಿರುವಂಥದ್ದು. ವಿದ್ಯಾಶ್ರೀ. ಮಂಜುನಾಥ್, ಹೊಳೆ ನರಸೀಪುರಕ್ಕೆ ಹೋಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಇವತ್ತೇನೆ ಅಂತ ಹೇಳಿ? ಯಾಕಂದ್ರೆ ಭವಾನಿ ರೇವಣ್ಣ ಅವರು ಇನ್ನೂ ಕೂಡ ಹೊಳೆ ನರಸೀಪುರದ ನಿವಾಸದಲ್ಲಿದ್ದಾರೆ. ಹಾಗಾಗಿ ಈಗ ದೇವೇಗೌಡರ ನಿವಾಸದಲ್ಲಿ ಚರ್ಚೆಗಳೆಲ್ಲ ಮುಗಿದಂತಹ ನಂತರದಲ್ಲಿ ಹೊಳೆ ನರಸೀಪುರಕ್ಕೆ ಏನಾದರೂ ಹೋಗ್ತಾರಾ ಎಚ್ ಡಿ ರೇವಣ್ಣ, ಹೇಗೆ? ವಿದೇಶಿ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಏನು ಸಂಜೆವರೆಗೂ ಕೂಡ
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸದಲ್ಲೇ ಒಂದು ವಿಶ್ರಾಂತಿ ಪಡೆಯುವಂಥ ಕೆಲಸವನ್ನು ರೇವಣ್ಣ ಅವರು ಮಾಡುವಂಥ ಕೆಲಸ ಆಗುವಂಥದ್ದು ಇರುವಂಥದ್ದು. ಯಾಕಂದರೆ ಈಗ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರ ಅವರು ಸಂಜೆವರೆಗೂ ಇಲ್ಲೇ ಇರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಯಾಕಂದರೆ ಕಳೆದ 9 ದಿನಗಳಿಂದ ಕೂಡ ಏನು SIT ಪೊಲೀಸರು ವಶದಲ್ಲಿದ್ದರು, ಜೊತೆಗೆ ಪರಪ್ಪನಗರ ಜೈಲಿನಲ್ಲಿದ್ದರು. ಅವರಿಗೆ ಒಂದಷ್ಟು ಮಾನಸಿಕವಾಗಿ ಒಂದು ಮಾನಸಿಕವಾಗಿ ಕುಗ್ಗಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬ ಸದಸ್ಯರ ಜೊತೆ ಒಂದಷ್ಟು ಸಮಯ ಕಾಲಾವಕಾಶ ಕಳೆಯುವ ಹಿನ್ನೆಲೆಯಲ್ಲಿ ಅವರು ಈಗ ಅಂದರೆ ನೇರವಾಗಿ ಆ ಒಂದು 9 ದಿನಗಳ ಸಂಕಷ್ಟದಿಂದ ಹೊರಗಡೆ ಬಂದ ತಕ್ಷಣ ಈಗ ನೇರವಾಗಿ ಅವರ ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆಶೀರ್ವಾದ ಪಡೆದು ವಿಶ್ರಾಂತಿಯನ್ನು ತೆಗೆದುಕೊಂಡು ಒಂದಷ್ಟು ಅವರ ಜೊತೆ ಕುಟುಂಬ ಸದಸ್ಯರ ಜೊತೆ ಊಟ ಉಪಚಾರಗಳನ್ನು ಕೂಡ ತೆಗೆದುಕೊಂಡು ನಂತರ ಸಂಜೆ ವೇಳೆಗೆ ಹೊಳೆ ನರಸೀಪುರಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಇದು ಇನ್ನೂ ಕೂಡ ಅದು ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಅವರ ಪತ್ನಿ ಈಗಾಗಲೇ ಅವರು ಕುಟುಂಬ ಸದಸ್ಯರು ಜೊತೆಗೆ ಅವರ ಮನೆ ಕೂಡ ಹೊಳೆ ನರಸೀಪುರದಲ್ಲಿರುವ ಹಿನ್ನೆಲೆಯಲ್ಲಿ ಅವರು ಇಲ್ಲಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಚರ್ಚೆಗಳಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಬಹುತೇಕ ಇಲ್ಲಿಂದ ಅವರು ಹೊಳೆ ನರಸೀಪುರಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಕುಟುಂಬಸ್ಥರು ಜೊತೆಗೆ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಹೊಳೆ ನರಸೀಪುರದಲ್ಲೇ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ದೇವೇಗೌಡರ ನಿವಾಸದಿಂದ ಹೊಳೆ ನರಸೀಪುರದ ಕಡೆಗೆ ಸಂಜೆ ವೇಳೆಗೆ ತೆರಳುವ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.